ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸೂಟ್‌ಕೇಸ್ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋಲಿ ಉಡಾವಲವೇ ನ್ಯಾಷನಲ್ ಪಾರ್ಕು, ಸಫಾರಿ ಎಲ್ಲ ನೋಡಿದ್ವಲ್ಲ. ಸೊ ಅದು ಮುಗಿಸ್ಕೊಂಡು ನಾವು ಇಲ್ಲೇ ಸ್ಟೇ ಆಗಿದ್ವಿ, ನೈಟ್ ಸ್ಟೇ. ಮಾರ್ನಿಂಗು ನಾವು ಹೋಗ್ಬೇಕಿದ್ದಿದ್ದು ಮಿರಿಸಾ ಕಡೆಗೆ. ಸೊ ಇಲ್ಲಿ ನ್ಯಾಷನಲ್ ಪಾರ್ಕ್ ಎಲ್ಲ ಮುಗಿಸೋಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಸೊ ನೈಟ್ ಸ್ಟೇ ಮಾಡಿ ಮತ್ತೆ ಬೆಳಗ್ಗೆ ಮಿರಿಸಾ ಕಡೆಗೆ ಹೋಗ್ತಿದ್ದೀವಿ. ಸೊ ನಾವು ಉಳಿದಿದ್ದಂಥ ಹೋಟೆಲ್ ಬಂದು ತುಂಬ ಚಿಕ್ಕ ರೆಸಾರ್ಟು. ಅರೌಂಡ್ 4-5 ರೂಮ್ಸ್ ಇರೋಂಥ ರೆಸಾರ್ಟು. ಬಟ್ ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ನಾವು ಇದ್ದಿದ್ದಂಥ ರೆಸಾರ್ಟಲ್ಲಿ ಓನರು ಅವರೇ, ಕೆಲಸ ಮಾಡೋರು ಅವರೇ, ರೂಮ್ ಕ್ಲೀನಿಂಗ್ ಮಾಡೋದು ಅವರೇ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಆ ರೆಸಾರ್ಟಲ್ಲಿ ರೂಮ್ಸ್ ಎಲ್ಲ ಬಿಲ್ಟ್ ಮಾಡಿರೋದು ಅವರೇ. ಆಮೇಲೆ ಅಲ್ಲಿರುವಂಥ ಪ್ರತಿಯೊಂದು ಡೋರ್ ಇರ್ಬೋದು, ವಿಂಡೋ ಇರ್ಬೋದು, ಮಂಚ ಇರ್ಬೋದು, ಏನಾದರೂ ವುಡನ್ದೆಲ್ಲ ಏನು ನೋಡ್ತೀವಿ ಅದೆಲ್ಲ ಅಲ್ಲೇ ಪಕ್ಕದಲ್ಲಿರುವಂಥ ಟ್ರೀಸ್‌ನ ಕಟ್ ಮಾಡಿ ಅವರೇ ಮಾಡ್ಕೊಂಡಿರೋದು, ಫರ್ನಿಚರ್ ಎಲ್ಲನೂ. ಸೊ ಪುಟ್ಟದಾಗಿದ್ರೂ ನಮ್ಗೆ ಕೇಳಕ್ಕೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗೂ ಮಾಡಿದ್ರು ರೆಸಾರ್ಟ್ ಎಲ್ಲನೂ. ಸೊ ಅವರೇ ಕಟ್ಕೊಂಡು ಅವರೇ ಮಾಡ್ಕೊಂಡಿದ್ರು. ಆ್ಯಂಡ್ ಫುಡ್ ವೈಸ್ ಹೇಳ್ಬೇಕಂದ್ರೆ ಫುಡ್ ವೈಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮನ್ನೇ ಕೇಳಿ ನಮ್ಗೆ ಏನು ಬೇಕೋ ಅದೇ ಮಾಡಿಕೊಟ್ರು. ಚಿಕ್ಕ ರೆಸಾರ್ಟ್ ಆಗಿರೋದ್ರಿಂದ ನಿಮ್ಗೆ ಏನು ಬೇಕು ಅಂತ ಹೇಳಿ ರಾತ್ರಿ ಅಷ್ಟ್ರಲ್ಲಿ ನಾವೆಲ್ಲ ಅದಕ್ಕೆ ಏನು ಬೇಕು ಅಂತ ಶಾಪ್ ಮಾಡ್ಕೊಂಡು ಬಂದು ಮಾಡ್ಕೊಡ್ತೀವಿ ಅಂದರು. ಸೊ ಅದು ತುಂಬ ಚೆನ್ನಾಗಿತ್ತು. ಸೊ ನಾವಲ್ಲಿ ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಹೊರಟಿದ್ದು ಮಿರಿಸಾ ಕಡೆಗೆ. ಹೋಗ್ತಾ ನಾವು ಸ್ವಲ್ಪ ಸೀನಿಕ್ ಸ್ಪಾಟ್ಸ್ ಕವರ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ಇದು ಬಂದು ವೆಲೆಗಾಮ ಬೇ ಅಂತ. ಇದು ತುಂಬ ಚೆನ್ನಾಗಿದೆ ಬೇ. ಇಲ್ಲಿ ಬಂದು ರೋಪ್ ಸ್ವಿಂಗ್ಸ್ ತುಂಬ ಫೇಮಸ್ಸು. ಬಟ್ ಏನು ಅಂದರೆ ಅಲೆಗಳು ತುಂಬ ಜೋರಿದೆ, ಅಂದರೆ ನೆನೆಯುತ್ತೆ ಬಟ್ಟೆ ಎಲ್ಲ. ಸೊ ಅದಕ್ಕಾಗಿ ನಾವು ಆಡಲಿಲ್ಲ. ಆ್ಯಂಡ್ ಆಮೇಲೆ ನಾವು ಹೋಗಿದ್ದು ಬಂದು ಮೆರಿಸಾ ರೀಚ್ ಆದಮೇಲೆ ಈ ಪ್ಯಾರೆಟ್ ಐಲ್ಯಾಂಡು. ಸೊ ಇದು ಬಂದು ಪ್ಯಾರೆಟ್ ಶೇಪಲ್ಲಿ ಇರುವಂಥ ಒಂದು ಸ್ಮಾಲ್ ರಾಕ್ ಐಲ್ಯಾಂಡು. ಅದರಲ್ಲಿ ಪೀಸ್‌ಫುಲ್ ಆಗಿದೆ ಸ್ನಾರ್ಕ್ಲಿಂಗ್ ಎಲ್ಲ ಮಾಡೋದಕ್ಕೆಲ್ಲ. ಆಮೇಲೆ ಇಲ್ಲಿ ಕೋಕೋನಟ್ ಹಿಲ್ಸು. ಈ ಹಿಲ್ಲು ಸಹ ಒಂದು ಸೀನಿಕ್ ಸ್ಪಾಟು. ಬೀಚ್ ಪಕ್ಕದಲ್ಲೇ ಕೋಕೋನಟ್ ಟ್ರೀ ಹಿಲ್ಸ್ ಅಂತ ಇದೆ. ಚೆನ್ನಾಗಿದೆ. ಒಂದು ವಾಕೇಬಲ್ ಡಿಸ್ಟೆನ್ಸೇ ಇದೆ ಎಲ್ಲ ಬೀಚ್ ಹತ್ರದಿಂದ. ಸೊ ಇದೆಲ್ಲ ನೋಡಿಕೊಂಡು ಇಲ್ಲೇ ಒಂದು ಸೀಕ್ರೆಟ್ ಬೀಚ್ ಇದೆ. ಅದು ಅಷ್ಟು ಕ್ರೌಡೆಡ್ ಬೀಚ್ ಅಲ್ಲ. ಸೊ ಅದೊಂದು ನೋಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದೆಲ್ಲ ಮಾಡಿಕೊಂಡು ರೂಮಿಗೆ ಹೋಗೋಣ ಅಂತ ಹೇಳಿ ನಮ್ಮದು ಪ್ಲ್ಯಾನ್ ಇದ್ದಿದ್ದು. ಬಟ್ ನಮ್ಮ ಪಾಪು ಬೀಚಿಗೆ ಇಳಿದ್ಮೇಲೆ ಆಚೆ ಬರಲೇ ಇಲ್ಲ. ಸೊ ತುಂಬ ಲೇಟ್ ಆಯಿತು ಬೀಚಲ್ಲೇ. ಸ್ವಲ್ಪ ಈವ್ನಿಂಗ್‌ವರೆಗೂ ಬೀಚಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಟೆಲ್‌ಗೆ ಹೋಗೋಣ ಅಂತ ಸುಮ್ಮನಾದ್ವಿ. ಸೊ ಇದು ನಮ್ಮ ಮಿರಿಸಾಲಿ ಎಲ್ಲ ನೋಡ್ಕೊಂಡು ಬಂದಮೇಲೆ ಲಾಸ್ಟಲ್ಲಿ ಸ್ಟೇ ಆಗಿದ್ದಂಥ ರೂಮು, ಹೋಟೆಲ್ ಆರ್ ರೆಸಾರ್ಟ್ ಎರಡೂನು ಅಂತ ಹೇಳ್ಬೋದು. ಬೀಚ್ ವ್ಯೂ ಇರೋವಂಥ ರೆಸಾರ್ಟ್ ಇದು. ಆ್ಯಂಡ್ ಈ ನಮ್ಮದು ಆ್ಯನಿವರ್ಸರಿ ಇರೋದರಿಂದ ಅವರಿಗೆ ರೂಮ್ ಬುಕ್ ಮಾಡಬೇಕಾದ್ರೆ ಹೇಳಿದ್ವಿ. ಸೊ ಹಾಗಾಗಿ ಅವರು ನಮ್ಗೆ ಈ ಥರ ಒಂದು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ರು ನಾವು ಹೋಗೋ ಅಷ್ಟರಲ್ಲಿ, ಚೆಕ್ ಇನ್ ಟೈಮ್ ಅಷ್ಟರಲ್ಲಿ. ಸೊ ನಮ್ಮದು ಆ್ಯನಿವರ್ಸರಿ ಹಂಗೆ ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ಅಲ್ಲೇ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಒಂದು ಸ್ಪೆಷಲ್ ಡಿನ್ನರ್ ಸಹ ಅರೇಂಜ್ ಮಾಡಿದ್ರು. ಸೊ ಅದನ್ನು ಮಾಡಿಕೊಂಡು ಆಮೇಲೆ ನೈಟ್ ರೆಸ್ಟ್ ಮಾಡಿದ್ವಿ. ನಾವು ನಾಳೆ ಅರ್ಲಿ ಮಾರ್ನಿಂಗು ಡಾಲ್ಫಿನ್ ಆ್ಯಂಡ್ ವೇಲ್ ವಾಚಿಂಗ್ ಹೋಗ್ತಿದ್ದೀವಿ. ಹಾಗಾಗಿ ನೈಟ್ ತುಂಬ ಟೈಮು ಮಲ್ಗೋಕ್ಕಾಗಲ್ಲ ಪಾಪುಗೆ ಅಂತೇಳಿ ಬೇಗ ಮಲಗಿಸಿದ್ವಿ. ಸೊ ಮಾರ್ನಿಂಗ್ ನಾವು ಎದ್ದು ಬಂದಿದ್ದು ಡಾಲ್ಫಿನ್ ಆ್ಯಂಡ್ ವೇಲ್ ವಾಚಿಂಗ್ ಸೈಟ್‌ಗೆ. ಸೊ ಇಲ್ಲಿ ಮಿರಿಸಾ ಬೀಚಲ್ಲಿ ಏನು ಅಂದರೆ ತುಂಬ ಫಿಶಿಂಗಿಗೆ ತುಂಬ ಫೇಮಸ್ ಇಲ್ಲಿ. ಯಾಕಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ಸು ಆ್ಯಂಡ್ ಸ್ಪೆಷಲ್ ಫಿಶಸ್ ಎಲ್ಲ ಸಿಗುತ್ತೆ ಇಲ್ಲಿ. ಹಾಗಾಗಿ ಇಲ್ಲಿ ಫಿಶಿಂಗ್ ತುಂಬ ಫೇಮಸ್ಸು. ಆ್ಯಂಡ್ ಇದು ಬಂದು ಸದರ್ನ್ ಕೋಸ್ಟ್ ಆಫ್ ಶ್ರೀಲಂಕಾ, ಮತಾರಾ ಡಿಸ್ಟ್ರಿಕ್ಟ್ ಅನ್ನೋದ್ರಲ್ಲಿರೋದು. ಸೊ ಇಲ್ಲಿ ಏನು ಫೇಮಸ್ ಅಂದರೆ ಈ ಟರ್ಕಾಯ್ಸ್ ಬ್ಲೂ ವಾಟರು ಮತ್ತು ಗೋಲ್ಡನ್ ಕಲರ್ ಸ್ಯಾಂಡ್ ಫೇಮಸ್ ತುಂಬ. ಆ್ಯಂಡ್ ನೈಟ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೀ ಫುಡ್ಡು, ಕೆಫೇಸ್ ಇದೆ. ಆ್ಯಂಡ್ ಬೀಚ್ ಬಾರ್ಸು ಪ್ಲಸ್ ಮ್ಯೂಸಿಕ್ ಹಾಕಿರ್ತಾರೆ. ಅಲ್ಲೇ ಬೀಚಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆ ಥರ ಒಂದು ನೈಟ್ ಲೈಫ್ ಇದೆ. ನಾವು ನಿನ್ನೆ ರಾತ್ರಿ ಇದು ಡಾಲ್ಫಿನ್ ಆ್ಯಂಡ್ ವೇಲ್ ವಾಚಿಂಗ್ ಬುಕ್ ಮಾಡಬೇಕು ಅಂತ ಹೇಳಿ ಹೋಗಿದ್ವಿ. ಅಲ್ಲೇ ಬೀಚ್ ಸೈಡೇ ಇರ್ತಾರೆ ಬುಕ್ ಮಾಡೋದಕ್ಕೆ. ಸೊ ಅವ್ರ ಹತ್ರ ಮಾತಾಡಿಕೊಂಡು ಬುಕ್ ಮಾಡಿ ಬರೋಣ ಅಂತ ಹೋಗಿದ್ವಿ. ಆಗ ನೋಡಿದ್ರೆ ಫುಲ್ಲು ಸೀ ಫುಡ್ ಎಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನಾವು ಯಾವ್ದು ಫಿಶ್ ಸೆಲೆಕ್ಟ್ ಮಾಡಿದ್ರೆ ಅದನ್ನ ಅಲ್ಲೇ ಮಾಡಿಕೊಡ್ತಾರೆ ಫ್ರೆಶ್ ಆಗಿ. ಆ ಥರ ಎಲ್ಲ ಆಪ್ಷನ್ ಇದೆ. ಆ್ಯಂಡ್ ವೈಲ್ಡ್ ವೆರೈಟಿ ಇದೆ. ಸ್ಕ್ವಿಡ್ಸ್ ಅಂತೆ,
ಏನು ಟ್ಯೂನಾ ಫಿಶ್ ಅಂತೆ, ಮುಲೆಟ್ ಫಿಶ್ ಅಂತೆ, ಬಟರ್ ಫಿಶ್ ಅಂತೆ, ಅದು ಇದು ಅಂತ ನಂಗೆ ಕಲರ್ಸ್ ಅಷ್ಟೇ ಗೊತ್ತಾಯಿತು. ಫಿಶ್ ಹೆಸರುಗಳೆಲ್ಲ ಅವ್ರು ಹೇಳಿದ್ದಕ್ಕೆ ಗೊತ್ತಾಯಿತು. ರೆಡ್ ಕಲರ್ ಫಿಶ್ಶು, ಗ್ರೀನ್ ಕಲರ್ ಫಿಶ್ಶು ಆ ಥರ ಎಲ್ಲ ಕಲರ್ ಕಲರ್ ಫಿಶ್ ಇತ್ತು. ಸೊ ಅದನ್ನೆಲ್ಲ ಅಲ್ಲೇ ಲೈವ್ ಆಗಿ ಒಂದು ಅಕ್ವೇರಿಯಂ ಥರ ಇಟ್ಟು ಹಾಕಿದ್ದಾರೆ. ಅದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿಕೊಟ್ರೆ ಅದು ಮಾಡಿಕೊಡ್ತಾರೆ ಲೈವ್ ಆಗಿ. ಆ ಥರ ಎಲ್ಲ ಆಪ್ಷನ್ ಇದೆ. ಸೊ ಇದೊಂದು ಡಾಲ್ಫಿನ್ ಆರ್ ವೇಲ್ ವಾಚಿಂಗ್ ಏನು ನಾವು ತಗೊಂತೀವಿ, ಅದು ಬಂದು 7:00 ಎಲ್ಲ ಸ್ಟಾರ್ಟ್ ಆಗುತ್ತೆ. 7:00 ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ರೂಮಿಂದ ಟೈಮಿಂಗ್ಸ್ ಅಲ್ಲ ಅದು. ಬೇಯಿಂದ ಟೈಮಿಂಗ್ಸು. ಬೇಯಿಂದ ಬೋಟು 7ಗೆ ಹೊರಡುತ್ತೆ. ಸೊ ಇವ್ರೇನು ಮಾಡ್ತಾರೆ ಅಂದರೆ ನಮಗೆ ಈ ಪ್ಯಾಕೇಜಲ್ಲಿ ಇನ್ಕ್ಲೂಡಿಂಗ್ ಪಿಕಪ್ಪು ಮತ್ತು ಲೈಟ್ ಬ್ರೇಕ್‌ಫಾಸ್ಟ್ ಲೈಕ್ ಒಂದು ಸ್ಯಾಂಡ್‌ವಿಚ್ಚು, ಫ್ರೂಟ್ಸು ಮತ್ತು ಒಂದು ಜ್ಯೂಸು ಇಲ್ಲ ವಾಟರ್ ಬಾಟಲು ಈ ಥರದ್ದೆಲ್ಲ ಕೊಡ್ತಾರೆ. ಸೊ ಇದಷ್ಟು ಸೇರಿ ನಮಗೆ 3 ಜನಕ್ಕೆ ಇವ್ರು ತಗೊಂಡಿದ್ದು 15K. ಸೊ ನನ್ಗೆ ವರ್ತ್ ಅನಿಸ್ತು 15K LKR. ಅರೌಂಡ್ 4 ಅವರ್ಸ್ ಆಗುತ್ತೆ ನಮ್ಗೆ ಇಲ್ಲಿ ಬೀಚಲ್ಲಿ ಸೇಲಿಂಗು. ಒಂದು ವೇಲ್ಸ್ ಅಥವಾ ಡಾಲ್ಫಿನ್ಸ್ ಎಲ್ಲಿದೆ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೇನೆ 1 ಆರ್ 2 ಅವರ್ಸ್ ಬೇಕು. ಸೊ ನಮಗೆ ಏನಾಯಿತು ಅಂದರೆ ನಾವು ಲೇಟಾಗಿ ಬಂದಿದ್ದರಿಂದ ಪಾಪು ಇದೆ ಅಂತ ನಾವು ಲಾಸ್ಟ್ ಪಿಕಪ್ ಕೇಳಿದ್ವಿ. ಸೊ ಹಾಗಾಗಿ ನಾವು ಬರೋಷ್ಟರಲ್ಲಿ ಫುಲ್ ಮೇಲಿಂದು ಡೆಕ್ ಏನಿದೆ ಅದು ಫಿಲ್ ಆಗಿತ್ತು. ಬಟ್ ಆಮೇಲೆ ಎಲ್ಲರಿಗೂ ಸಿಕ್ನೆಸ್ ಆಗಿಬಿಟ್ಟು ಎಲ್ಲ ಕೆಳಗೋದ್ರು. ಸೊ ನಾವು ಮೇಲಿದ್ವಿ. ಎಲ್ಲಿ ಬೇಕೋ ಅಲ್ಲೆಲ್ಲ ಕೂತ್ಕೊಂಡು ನೋಡೋ ಅಂಥ ವ್ಯೂ ಆಯಿತು ನಮ್ಮದು. ಸೊ ನಮಗೆ ಇಲ್ಲಿ ವೇಲ್ ಫಿಶ್ ಇಷ್ಟು ಹತ್ರದಿಂದ ನೋಡಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ನಾವೆಲ್ಲರೂ ಫಸ್ಟ್ ಟೈಮ್ ವೇಲ್ ಫಿಶ್ ನೋಡ್ತಾ ಇರೋದು ಇಷ್ಟು ಹತ್ರದಿಂದ. ಸೊ ವೇಲ್ಸು ನಮ್ಮೆಲ್ಲರಿಗೂ ಗೊತ್ತಿರೋ ಲಾರ್ಜೆಸ್ಟ್ ಮ್ಯಾಮಲ್ಲು. ಆ್ಯಕ್ಚುಲಿ ನಾವು ಇದನ್ನು ಫಿಶ್ ಅಂತೀವಲ್ಲ, ಇದು ಆ್ಯಕ್ಚುಲಿ ವೇಲ್ ಫಿಶ್ ಒಂದು ಜಾತಿಗೆ ಸೇರಲ್ವಂತೆ. ಇದು ಮ್ಯಾಮಲ್ಸ್ ಜಾತಿಗೆ ಸೇರುತ್ತಂತೆ. ಯಾಕಂದರೆ ಇದು ವಾರ್ಮ್ ಬ್ಲಡೆಡ್ ಅಂತೆ. ಯೂಶುವಲಿ ಫಿಶಸ್ ಏನು ಅಂದರೆ ಕೋಲ್ಡ್ ಬ್ಲಡೆಡ್ ಇರುತ್ತೆ ವಾಟರಲ್ಲಿರೋದ್ರಿಂದ. ಬಟ್ ವೇಲ್ಸು ವಾರ್ಮ್ ಬ್ಲಡೆಡ್ ಅಂತೆ. ಹಾಗಾಗಿ ಅದನ್ನ ಮ್ಯಾಮಲ್ಸ್ ಅಂತ ಕರೀತಾರಂತೆ. ಹಾಗೆ ಇನ್ನೊಂದು ರೀಸನ್ ಏನು ಅಂದರೆ ನಾವೆಂಗೆ ಇವಾಗ ರೆಸ್ಪಿರೇಟ್ರಿ ಅಥವಾ ಉಸಿರಾಡೋದಕ್ಕೆ ಲಂಗ್ಸ್ ಯೂಸ್ ಮಾಡ್ತೀವಿ, ಹಾಗೆ ವೇಲ್ಸ್ ಸಹ ಲಂಗ್ಸ್ ಯೂಸ್ ಮಾಡುತ್ತಂತೆ. ಸೊ ನೀವೀಗ ನೋಡ್ತಿದ್ದೀರಲ್ಲ ಅಲ್ಲಿ ವಾಟರ್ ಪಂಪ್ ಔಟ್ ಆಗುತ್ತಲ್ಲ, ಅದು ಬಂದು ಅದು ಉಸಿರಾಡೋದಕ್ಕೋಸ್ಕರ ಬ್ಲೋ ಹೋಲ್ಸ್ ಅಂತ ಇರುತ್ತಂತೆ. ಸೊ ಯೂಶುವಲಿ ಫಿಶಸ್ ಎಲ್ಲ ಈ ಥರ ಉಸಿರಾಡೋದಿಲ್ಲ. ಅದು ವಾಟರ್ ಒಳಗೇನೆ ಅದು ಗಿಲ್ಸ್ ಅಂತ ಇರುತ್ತೆ. ಗಿಲ್ಸ್ ಅನ್ನೋ ಆರ್ಗನ್ನಿಂದ ಅದು ಉಸಿರಾಡುತ್ತೆ. ಬಟ್ ಇದಕ್ಕೆ ಆ ಥರ ಅಲ್ಲ, ನಮ್ಮ ಥರ ನೋಸ್ ಥರ ಅದು ಬ್ಲೋ ಹೋಲ್ಸ್ ಅಂತ ಇರುತ್ತಂತೆ. ಸೊ ಆ ಬ್ಲೋ ಹೋಲ್ಸ್ ನ ಆಚೆ ಇಟ್ಟು ಅದ್ರಲ್ಲಿ ಉಸಿರಾಡಿ ಮತ್ತೆ ಒಳಗೆ ಹೋಗುವಂಥದ್ದು. ಸೊ ಅದಕ್ಕೆ ನಮಗೆ ಅದು ಹೋಗ್ಬೇಕಾದ್ರೆ ನೀವು ನೋಡ್ತಿರಲ್ಲ ಈ ಥರ ವಾಟರ್ ಸ್ಪ್ಲಾಶ್ ಆಗುತ್ತೆ ಆಚೆಗೆ, ಅದು ಬಂದು ಅದು ಉಸಿರಾಡೋದು. ಸೊ ಲಂಗ್ಸಿಂದ ಉಸಿರಾಡೋದ್ರಿಂದ ಅದು ಫಿಶ್ ಜಾತಿಗೆ ಸೇರೋದಿಲ್ಲ, ಮ್ಯಾಮಲ್ಸ್ ಅಥವಾ ಅನಿಮಲ್ಸ್ ಜಾತಿಗೆ ಸೇರುತ್ತಂತೆ. ಸೊ ಇನ್ನೊಂದೇನು ಅಂದರೆ ಇದು ಫಿಶ್ ಯೂಶುವಲಿ ಎಗ್ ಇಡುತ್ತೆ. ಬಟ್ ಇದು ಯಂಗ್ ಒನ್ಸ್ ಅಂದರೆ ಮರಿಗಳಿಗೆ ಜನ್ಮ ಕೊಡುತ್ತಂತೆ ಆ ಥರ. ಸೊ ಅದರಿಂದ ಅದೂ ಫಿಶ್ ಜಾತಿಗೆ ಬರಲ್ಲ. ಆ ಥರ ಎಷ್ಟೊಂದು ರೀಸನ್ಸ್ ಇದೆ. ಆ್ಯಂಡ್ ಫಿಶಸ್ಸು ಮಿಲ್ಕ್ ಪ್ರೊಡ್ಯೂಸ್ ಮಾಡಲ್ಲ, ವೇಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಟೈಲ್ಸೂ ಅಷ್ಟೇ. ಫಿಶ್ದು ಯೂಶುವಲಿ ಹೆಂಗೆ ಅಂದರೆ ಹೀಗೆ ಹಾರಿಝಾಂಟಲಿ ಸ್ವಿಮ್ ಮಾಡಬೇಕಾದ್ರೆ ಹಾರಿಝಾಂಟಲಿ ಸ್ವ್ಯಾಪ್ ಮಾಡುತ್ತೆ. ಬಟ್ ಇದು ಹಂಗಲ್ಲ, ಟೇಲ್ಸು ವರ್ಟಿಕಲಿ ಫ್ಲ್ಯಾಪ್ ಮಾಡುತ್ತೆ. ಈ ಥರ ಲೈಕ್ ನಾರ್ಮಲ್ ಅನಿಮಲ್ಸ್ ಎಲ್ಲ ಹೆಂಗೆ ಟೇಲ್ ಅಲ್ಲಾಡಿಸುತ್ತೆ ಆ ಥರ ಅಲ್ಲಾಡಿಸುತ್ತೆ. ಸೊ ಈ ಥರ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಇರೋದ್ರಿಂದ ಅದು ಆಚೆ ಬಂದೇ ಉಸಿರಾಡಬೇಕು. ಹಾಗಾಗಿ ನಮಗೆ ಆ ಬ್ಲೋ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅಲ್ಲಿ ವೇಲ್ಸ್ ಇದೆ ಅಂತೇಳಿ. ಸೊ ಇದು ವಾಟರ್ ಅನಿಮಲ್ಸು, ಫಿಶಸ್ಸು, ಸ್ಕ್ವಿಡ್ಸು ಇದನ್ನೆಲ್ಲ ತಿನ್ನುತ್ತಂತೆ. ಇಲ್ಲಿ ಹೇಗೆ ಅಂದರೆ ಒಂದು ಬೋಟ್ ಅವ್ರಿಗೆ ಈ ಥರ ವೇಲ್ಸು ಅಥವಾ ಡಾಲ್ಫಿನ್ಸು ಕಾಣ್ತು ಅಂದರೆ ಅವರೆಲ್ಲರಿಗೂ ಇನ್ಫಾರ್ಮ್ ಮಾಡ್ತಾರೆ, ಇಲ್ಲಿ ಕಾಣ್ತಿದೆ ಇಲ್ಲಿ ಬನ್ನಿ ಅಂತ. ಸೊ ಹಾಗಾಗಿ ಒಂದೊಂದು ಬೋಟ್ ಒಂದೊಂದು ಡೈರೆಕ್ಷನಲ್ಲಿ ಹೋಗುತ್ತೆ. ನಾವಿವಾಗ ಬೇಯಲ್ಲಿ ಅಷ್ಟೊಂದು ಬೋಟ್ಸ್ ನೋಡಿದ್ವಲ್ಲ, ಅದೆಲ್ಲನೂ ಒಂದೇ ಡೈರೆಕ್ಷನಲ್ಲಿ ಬರೋಣ. ನಾನು ಹೇಳಿದೆಲ್ಲ 1 ಆರ್ ಟು 2 ಅವರ್ ಜರ್ನಿ ಇರುತ್ತೆ ಅಂತ. ಆ 1 ಆರ್ ಟು 2 ಅವರ್ ಜರ್ನಿ ನಿಮಗೆ ಬೋಟೇ ಕಾಣಿಸಲ್ಲ ಆ್ಯಕ್ಚುಲಿ ನಿಮ್ಮ ಬೋಟ್ ಬಿಟ್ಟರೆ. ಬಟ್ ಏನು ಅಂದರೆ ಒಂದು ವೇಲ್ ಫಿಶ್ ಅಥವಾ ಡಾಲ್ಫಿನ್ ನೋಡಿದ ತಕ್ಷಣ ಎಲ್ಲರೂ ಅಲ್ಲಿ ಗ್ಯಾದರ್ ಆಗ್ತಾರೆ. ಸೊ ಇಲ್ಲಿ ಎಸ್ಪೆಷಲಿ ಶ್ರೀಲಂಕಾಲ್ ಬಂದು ಬ್ಲೂ ವೇಲ್ಸ್ ಕಾಣಿಸುತ್ತಂತೆ, ಮತ್ತು ಬ್ರೈಟ್ಸ್ ವೇಲ್ಸ್ ಕಾಣಿಸುತ್ತಂತೆ, ಸ್ಪರ್ಮ್ ವೇಲ್ ಕಾಣಿಸುತ್ತಂತೆ. ಬಟ್ ಇವ್ರು ಹೇಳಿದ್ದು ಇದು ನಾವೇನು ನೋಡಿದ್ವಿ ಅದು ಬಂದು ಸ್ಪರ್ಮ್ ವೇಲ್ ಅಂತ. ಬಟ್ ನಿಜವಾಗ್ಲೂ ನಮ್ಗೆ ಯಾವ ವೇಲು ಅಂತ ಡಿಫರೇ ಆಗಲಿಲ್ಲ. ಅಷ್ಟು ಖುಷಿ ಆಯಿತು ವೇಲ್ನ ನೋಡಿನೇ. ಅಷ್ಟು ಒಂಥರ ಎಷ್ಟೊಂದು ದಿನದಿಂದ ನೋಡದೆ ಇದ್ದದನ್ನ ಒನ್ ಟೈಮ್ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಆ ಥರ ಆಗೋಯ್ತು. ಅದು ಎಕ್ಸ್ಟೆನ್ಷನಲ್ಲಿರೋ ಸ್ಪೀಸಸ್ ಇದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಾವು ಇಲ್ಲಿ ನಿಮ್ಗೆ ಎಷ್ಟಾದರೂ ತೋರಿಸ್ಬೋದು, ಬಟ್ ಆ್ಯಕ್ಚುಲಿ ಅಲ್ಲಿ ಹೋಗಿ ನೋಡ್ತೀವಲ್ಲ ಆ ವ್ಯೂ ಆ ಫೀಲೇ ಡಿಫ್ರೆಂಟು. ಅದೆಷ್ಟು ಜಯಂಟ್ ಆಗಿದೆ ಅಂದರೆ ಒಂದು 3 ಬಸ್ಸಸ್ ಅಷ್ಟು ಉದ್ದ ಇದೆ ಒಂದು ಫಿಶ್ಶು. ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಾವಂತೂ ಅದು ದೂರ ಅಷ್ಟೊತ್ತೇ ನಾವು ವೀಡಿಯೋ ಮಾಡಿದ್ದು. ಹತ್ರ ಹೋಗ್ತಾ ಹೋಗ್ತಾ ನಾವು ನೋಡಿ ಎಂಜಾಯ್ ಮಾಡೋದಕ್ಕೇ ಟೈಮ್ ಕಳೆದ್ಬಿಟ್ವಿ. ಅವ್ರು ಈವನ್ ಆ ಬೋಟಲ್ಲಿರುವಂಥ ಗೈಡ್ಸು ಸಹ ಹೇಳಿದ್ರು, ನೀವು ನೋಡಿ ಎಂಜಾಯ್ ಮಾಡಿ, ನಾವು ರೆಕಾರ್ಡ್ ಮಾಡ್ಕೊತೀವಿ, ನಾವು ನಿಮ್ಗೆ ವೀಡಿಯೋ ಕೊಡ್ತೀವಿ ಅಂತೇಳಿ. ಅವರು ತುಂಬ ಒಳ್ಳೆಯವರಿದ್ರು.
ಆಮೇಲೆ ಇನ್ನೊಂದೇನು ಅಂದರೆ ಇಲ್ಲಿ ಡಾಲ್ಫಿನ್ಸ್ ನೋಡೋದು ಈಸಿ. ತುಂಬ ನಂಬರ್ಸಲ್ಲಿದೆ. ಆಮೇಲೆ ತುಂಬ ಓಡಾಡ್ತಾ ಇರುತ್ತೆ ಅದು ಆ ಕಡೆ ಈ ಕಡೆ. ಬಟ್ ವೇಲ್ ಫಿಶ್ ನೋಡೋದು ತುಂಬ ಲಕ್ಕಿ ಇರಬೇಕು. ಈವನ್ ನಾವು ಯಾವಾಗ ಡಾಲ್ಫಿನ್ ಅವ್ರು ವೇಲ್ ವಾಚಿಂಗ್ ಬುಕ್ ಮಾಡಕ್ಕೆ ಹೋಗ್ತೀವಲ್ಲ, ಆಗಲೇ ಅವ್ರು ಹೇಳ್ತಾರೆ, ಡಾಲ್ಫಿನ್ ನಾವು ಗ್ಯಾರಂಟಿ ಮಾಡ್ತೀವಿ, ವೇಲ್ ನಾವು ಗ್ಯಾರಂಟಿ ಮಾಡಲ್ಲ ಅಂತ. ಸೊ ಈ ವೇಲ್ಸು 100 ಫೀಟ್ಸ್‌ವರೆಗೂ ಬೆಳೆಯುತ್ತೆ. ಅಂದರೆ ನಾನು ಆಗಲೇ ಹೇಳ್ದಂಗೆ ಒಂದು 3 ಬಸ್ಸಸ್‌ನ ಅಕಾಮಡೇಟ್ ಮಾಡಿದ್ರೆ ಎಷ್ಟು ಉದ್ದ ಆಗುತ್ತೋ ಅಷ್ಟು ಉದ್ದ ಆಗುತ್ತೆ. ಆ್ಯಂಡ್ ವೆಯ್ಟ್ ಬಂದು 200 ಟನ್ಸ್. ಅಂದರೆ ಒಂದು ನಾವು ನಿನ್ನೆ ಎಲ್ಲ ಎಲಿಫೆಂಟ್ಸ್‌ನ ನೋಡಿ ಹ್ಯೂಜ್ ಅನ್ಕೊಂಡ್ವಲ್ಲ, ಆ ಥರ ಒಂದು ಫುಲ್ಲಿ ಗ್ರೋನ್ ಎಲಿಫೆಂಟ್ ಒಂದು 30 ಎಲಿಫೆಂಟ್ಸ್ ಹಾಕಿದ್ರೆ ಎಷ್ಟು ವೇಯ್ ಆಗುತ್ತೋ ಅಷ್ಟು ವೇಯ್ ಆಗುತ್ತಂತೆ. ಇದ್ರದ್ದು ಒಂದು ಹಾರ್ಟ್ ಅಂದರೆ ನಮ್ಮದು ಬಾಡಿಯಲ್ಲಿ ಎಷ್ಟು ಅಂತ ನೀವು ನೋಡ್ಬೋದು. ಆ ಒಂದು ಹಾರ್ಟು ಒಂದು ಸ್ಮಾಲ್ ಹ್ಯಾಚ್‌ಬ್ಯಾಕ್ ಕಾರ್ ಎಷ್ಟಿರುತ್ತೆ, ಸೊ ಅದ್ರದ್ದೊಂದು ಟಂಗ್ ಬಂದು 1 ಎಲಿಫೆಂಟ್ ಅಷ್ಟು ವೆಯ್ಟ್ ಇರುತ್ತಂತೆ. ಒಂದು ಎಲಿಫೆಂಟ್ ಅಂದರೆ ನೀವು ತಿಳ್ಕೊಬೋದು. ನಾವು ನೆನ್ನೆ ಎಲ್ಲ ಎಲಿಫೆಂಟ್ಸ್ ತೋರಿಸಿದ್ದೀವಿ ಲಾಸ್ಟ್ ವಿಡಿಯೋ ಅಲ್ಲಿ. ಸೊ ಎಷ್ಟು ವೆಯ್ಟ್ ಇರ್ಬೋದು ಒಂದು ಟಂಗ್ ಒಂದು ಎಲಿಫೆಂಟ್ ವೆಯ್ಟ್ ಅಂದರೆ ಅಂತ. ಸೊ ನೀವೀಗ ನೋಡ್ತಿದ್ದೀರಲ್ಲ, ಅಷ್ಟೊತ್ತಿಂದ ವೇಲ್ ಫಿಶ್ ನೋಡ್ತಾ ಇದ್ದೀವಿ. ಅದೆಷ್ಟು ಸರಿ ಆಚೆ ಬರ್ತಿದೆ ಉಸಿರಾಡೋದಕ್ಕೆ, ಅಥವಾ ಬ್ಲೋ ಹೋಲ್ಸಿಂದ ವಾಟರ್ ಆಚೆ ಪಂಪ್ ಆಗ್ತಿರೋದು ಎಷ್ಟು ಸರಿ ಆಗ್ತಿದೆ ಅಂತೇಳಿ. ಬಟ್ ಇದು ಒಂದು ಹಂಟಿಂಗ್ಗೆ ಅಂತ ಹೇಳಿದ್ರೆ ಅಪ್ ಟು 90 ಮಿನಿಟ್ಸ್‌ವರೆಗೂ ಬೇಕಾದ್ರೆ ನೀರೊಳಗೆ ಸ್ಟೇ ಮಾಡುತ್ತಂತೆ. ಅಷ್ಟು ಬ್ರೀತಿಂಗ್ ಕಂಟ್ರೋಲ್ ಎಬಿಲಿಟಿನ ಇಟ್ಕೊಂಡಿರುತ್ತಂತೆ ಅದು. ಹಂಟಿಂಗ್ ಟೈಮಲ್ಲಿ 90 ಮಿನಿಟ್ಸ್ ಅಂಡರ್ ವಾಟರ್ ಇದ್ರೂನು ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇದೆಯಂತೆ ಇದಕ್ಕೆ. ವೇಲ್ ಅನ್ನೋದು ಒನ್ ಆಫ್ ದ ಎಕ್ಸ್ಟಿಂಕ್ಟ್ ಸ್ಪೀಸೀಸು. ಅಂದರೆ ಎಕ್ಸ್ಟಿಂಕ್ಷನಲ್ಲಿರುವಂಥ ಮ್ಯಾಮಲ್ಲೂ ಹೌದು. ಸೊ ಹಾಗಾಗಿ ನಾವಿನ್ನೂ ಎಷ್ಟು ದಿನ ವೇಲ್ಸ್‌ನ ಇಷ್ಟು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತ ಗೊತ್ತಿಲ್ಲ. ಇನ್ ಕೇಸ್ ಇವಾಗ ಇದೇ ನಾವು ನೋಡಿದ್ದೇನೆ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಲಾಸ್ಟ್ 3 ಮಂತ್ಸಿಂದ ವೇಲ್ ಫಿಶ್ ಕಾಣಿಸೇ ಇಲ್ವಂತೆ. ಸೊ ಈ ಮಂತಲ್ಲೇ ಅಂತೆ ವೇಲ್ ಫಿಶ್ ಕಾಣಿಸ್ತಾ ಇರೋದು. ಸೊ ಹಾಗಾಗಿ ಎಷ್ಟು ರೇರ್ ಅಂತ ನಾವು ತಿಳ್ಕೊಬೋದು. ಸೊ ಯೂಶುವಲಿ ಆಗಸ್ಟ್ ಟೈಮಲ್ಲೇ ಕಾಣ್ತಿತ್ತಂತೆ. ಬಟ್ ಈ ಸರಿ ಏನು ಅಂದರೆ ಆಗಸ್ಟ್ ಟೈಮಲ್ಲೂ ಅಷ್ಟು ಕಾಣಿಸಿಲ್ವಂತೆ. ಸೊ ಹಾಗಾಗಿ ಅವರು ಇಲ್ಲಿ ಬರೋದಿಲ್ಲ ಅನ್ನೋ ಥರ ಡಿಸೈಡ್ ಆಗಿಬಿಟ್ಟಿದ್ರಂತೆ ಇಲ್ಲಿರೋರೆಲ್ಲ. ಬಟ್ ಇದೇನು ಅಂದರೆ 3 ಮಂತ್ಸ್ ಆದಮೇಲೆ ಕಾಣಿಸಿದೆ. ಸೊ ಹಾಗೆ ಹೆಂಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಒಂದು ಸರಿ ಏನು ಹೇಳ್ತಾರೆ, ಮೈಗ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟೊಂದು ಕಿಲೋಮೀಟರ್ಸ್ ಮೈಗ್ರೇಟ್ ಮಾಡಿಬಿಡುತ್ತಂತೆ ಒಂದೇ ಸರಿಗೆ. ಅಷ್ಟು ಫಾಸ್ಟಾಗಿ ಅಷ್ಟು ಲಾಂಗ್ ಡಿಸ್ಟೆನ್ಸ್ ಕವರ್ ಮಾಡುತ್ತಂತೆ. ಸೊ ಅದು ಈಗ ನೋಡೋಕ್ಕೆ ಸಿಕ್ಕರೆ ಮತ್ತೆ ಇನ್ನು ಯಾವಾಗ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಾಗಿದ ತಕ್ಷಣ ನಮಗೆ ಕಾಣಿಸಿದ್ದು ಡಾಲ್ಫಿನ್ಸು. ಯೂಶುವಲಿ ಡಾಲ್ಫಿನ್ಸ್ ಫಸ್ಟ್ ಕಾಣಿಸುತ್ತಂತೆ. ಸೊ ಹಾಗಾಗಿ ಅವರು ಡಾಲ್ಫಿನ್ಸ್ ಇರೋ ಏರಿಯಾ ಹತ್ರ ಹೋಗ್ತಿದ್ರು. ಬಟ್ ಅವರಿಗೆ ಇನ್ಫಾರ್ಮೇಷನ್ ಸಿಕ್ಕಿರೋದ್ರಿಂದ ವೇಲ್ಸ್ ಕಾಣಿಸ್ತಿದೆ ಅಲ್ಲಿ ಅಂತ, ಡಾಲ್ಫಿನ್ಸ್‌ನ ಆಮೇಲೆ ನೋಡ್ಬೋದು ಅಂತ ಫಸ್ಟು ವೇಲ್ಸ್ ತೋರಿಸಿದ್ರು. ಆಮೇಲೆ ಇಲ್ಲಿ ಏನಂದರೆ ಒಂದು 4 ಟೈಪ್ಸ್ ಆಫ್ ಡಾಲ್ಫಿನ್ಸ್ ಕಾಣಿಸುತ್ತಂತೆ ಈ ಒಂದು ಮಿರಿಸಾ ಬೀಚಲ್ಲಿ. ಸ್ಪಿನ್ನರ್ ಡಾಲ್ಫಿನ್ಸ್, ಬೋಟಲ್ ನೋಸ್ ಡಾಲ್ಫಿನ್ಸ್, ಸ್ಟ್ರೈಪ್ ಡಾಲ್ಫಿನ್ಸ್ ಮತ್ತು ರಿಸೋರ್ಸ್ ಡಾಲ್ಫಿನ್ಸ್ ಅಂತ. ಸೊ ನಾವೀಗ ಇಲ್ಲೇನು ಐಡೆಂಟಿಫೈ ಮಾಡ್ತಿದ್ವಿ ಅಥವಾ ನೋಡ್ತಿದ್ದೀವಿ ಬಂದು ಅದು ಸ್ಪಿನ್ನರ್ ಡಾಲ್ಫಿನ್ಸ್ ಅಂತ. ಈ ಸ್ಪಿನ್ನರ್ ಡಾಲ್ಫಿನ್ಸ್ ಬಂದು ತುಂಬ ಫೇಮಸ್ ಅಂತೆ ಈ ಕಡೆ, ಆ್ಯಂಡ್ ಕಾಮನ್ ಅಂತೆ. ತುಂಬ ಬೇಗ ಕಾಣುತ್ತಂತೆ ಇದು. ಇದೇನು ಅಂದರೆ ತುಂಬ ಎನರ್ಜೆಟಿಕ್ಕು ಮತ್ತು ಏರೋಬ್ಯಾಟಿಕ್ ಅಂತೆ. ಅಂದರೆ ಒಂದು ಜಾಗದಲ್ಲಿ ಇದ್ದಿದ್ದ ಕಡೆ ಇರೋದಿಲ್ಲ. ತುಂಬ ಎನರ್ಜಿ ಇರುತ್ತೆ ಇದಕ್ಕೆ. ಆಮೇಲೆ ಮೂವ್‌ಮೆಂಟ್ ತುಂಬ ಜಾಸ್ತಿ ಇರುತ್ತಂತೆ. ಲೈಕ್ ಹೋಗ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಒಂದು ಕಡೆ ಇರೋದಿಲ್ಲ. ಆ ಥರ ಟೈಪ್ ಆಫ್ ಡಾಲ್ಫಿನ್ಸ್ ಇದು. ಸೊ ಅದಕ್ಕೆ ಇದನ್ನು ಸ್ಪಿನ್ನರ್ ಡಾಲ್ಫಿನ್ಸ್ ಅಂತ ಹೇಳ್ತಾರಂತೆ. ಅಷ್ಟು ಸ್ಪಿನ್ ಆಗ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಯೂಶುವಲಿ ಡಾಲ್ಫಿನ್ಸ್ ಅಂದರೆ ಒಂದೇ ಥರ ಡಾಲ್ಫಿನ್ಸ್ ನೋಡಿರ್ತೀವಿ, ಬಾಟಲ್ ನೋಸ್ ಡಾಲ್ಫಿನ್ಸ್. ಅದೇ ಯೂಶುವಲಿ ಎಲ್ಲ ಶೋಗೆಲ್ಲ ಯೂಸ್ ಮಾಡೋದು. ಆ ಡಾಲ್ಫಿನ್ಸ್ ಬಂದು ಏನು ಅಂದರೆ ಒಂದು ಹ್ಯೂಮನ್ ಕಾಂಟ್ಯಾಕ್ಟ್ ನೋಡಿದ್ರೆ ಅಥವಾ ಒಂದು ಬೋಟ್ ನೋಡಿದ್ರೆ ಅದು ಹತ್ರ ಬರುತ್ತಂತೆ ಅದೇ. ಬಟ್ ಈ ಡಾಲ್ಫಿನ್ಸ್ ಅದಲ್ಲ, ಅದು ಫುಲ್ ಫಾಸ್ಟಾಗಿ ಹೋಗ್ತಾ ಇರುತ್ತೆ, ಸ್ಪಿನ್ ಮಾಡ್ತಾ ಇರುತ್ತೆ. ಆ ಥರ ಟೈಪ್ ಆಫ್ ಡಾಲ್ಫಿನ್ಸ್ ಇದು. ಆ ಒಂದು ಬಾಟಲ್ ನೋಸ್ ಡಾಲ್ಫಿನ್ಸೂ ಇದೆ ಅಂತೆ ಇಲ್ಲಿ. ಬಟ್ ನಾವೀಗ ಐಡೆಂಟಿಫೈ ಮಾಡ್ತಿರೋದು ಅಥವಾ ಲೊಕೇಟ್ ಮಾಡ್ತಿರೋದು ಬಂದು ಸ್ಪಿನ್ನರ್ ಡಾಲ್ಫಿನ್ಸ್ ಅಂತ. ನಾವು ನೋಡಿದ್ದು ಬಂದು ಇಲ್ಲೆಲ್ಲೂ ಡಾಲ್ಫಿನ್ಸು ಒಂದೊಂದೇ ಇಲ್ಲ. ಇದ್ದರೆ ಒಂದು 10, 20 ಆ ಥರನೇ ಇದೆ. ಆ್ಯಂಡ್ ಎಷ್ಟು ಕೌಂಟ್ಸ್ ನೋಡಿದ್ದೀವಿ ಅಂತ ನಮ್ಗೆ ಲೆಕ್ಕನೇ ಇಲ್ಲ, ಅಷ್ಟು ಡಾಲ್ಫಿನ್ಸ್ ನೋಡಿದ್ದೀವಿ. ಆ್ಯಂಡ್ ಇದು ವೇವ್ಸು ತುಂಬ ಹೈ ಇರೋದ್ರಿಂದ ಬೋಟಲ್ಲಿ ಕುತ್ಕೊಳ್ಳೋದೇ ಒಂದು ಸಾಹಸ, ಆದರೆ ಡಾಲ್ಫಿನ್ಸ್‌ನ ವೀಡಿಯೋ ಮಾಡೋದು ಇನ್ನೊಂದು ಸಾಹಸ ಆಯಿತು. ಅದಷ್ಟು ಫಾಸ್ಟಾಗಿ ಮೂವ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆ ವೇಲ್ಸ್‌ಗೆ ಬೋಟ್ ಬೇರೆ ಫುಲ್ಲು ಶೇಕ್ ಆಗ್ತಿತ್ತು.
ಡಾಲ್ಫಿನ್ಸ್ ಬಂದು 4 ಫೀಟಿಂದ ಸ್ಟಾರ್ಟ್ ಆಗೋದಂತೆ. ಅದ್ರ ಹೈಟು 25 ಫೀಟ್‌ವರೆಗೂ ಗ್ರೋ ಆಗುತ್ತಂತೆ. ಆ್ಯಂಡ್ ವೆಯ್ಟ್ ಬಂದು 50 ಕೆಜಿಸಿಂದ 500 ಕೆಜಿಸ್‌ವರೆಗೂ ಇರುತ್ತಂತೆ. ಆ್ಯಂಡ್ 40 ಡಿಫ್ರೆಂಟ್ ಸ್ಪೀಸೀಸ್ ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಲ್ಫಿನ್ಸ್ ಇದೆ ಅಂತೆ. ಆ್ಯಂಡ್ ಈ ಡಾಲ್ಫಿನ್ಸು ಇಲ್ಲೇನು ನೋಡ್ತಿದ್ದೀವಲ್ಲ ಇದು ಹೈಲಿ ಇಂಟೆಲಿಜೆಂಟ್ ಅಂತೆ. ಅದಕ್ಕೆ ಏನಾದರೂ ಒಂದು ಅಟ್ಯಾಕ್ ಆಗೋದಿದ್ರೆ ಏನಾದರೂ ಒಂದು ಚಿಕ್ಕದು ಸುಳಿವು ಸಿಕ್ಕಿದ್ರೂ ಟಕ್ಕಂತ ಎಸ್ಕೇಪ್ ಆಗಿಬಿಡುತ್ತಂತೆ. ಅಷ್ಟು ಇಂಟೆಲಿಜೆಂಟ್ ಅಂತೆ. ಆಮೇಲೆ ಈ ಡಾಲ್ಫಿನ್ಸ್ ಎಲ್ಲ ಬಂದು ಸೋಷಿಯಲ್ ಅಂತ. ಇವಾಗ ನಾರ್ಮಲ್ ಆಗಿ ಬೇರೆ ಅನಿಮಲ್ಸು ಅಥವಾ ಬೇರೆ ಫಿಶಸ್ ಎಲ್ಲ ಹೇಗೆ ಅಂದರೆ ಹ್ಯೂಮನ್ ಕಾಂಟ್ಯಾಕ್ಟ್ ಬರ್ತಾ ಇದ್ದಂಗೆ ಓಡೋಗೋದು ಅಥವಾ ಅಟ್ಯಾಕ್ ಮಾಡೋದಂತೆ. ಬಟ್ ಡಾಲ್ಫಿನ್ಸ್ ಆಗಲ್ವಂತೆ. ಅದು ತುಂಬ ಸೋಷಿಯಲ್ ಆಗಿರುತ್ತಂತೆ. ಹ್ಯೂಮನ್ಸ್ ಹತ್ರ ಇಂಟರಾಕ್ಷನ್ ಇರುತ್ತಂತೆ. ಅದಕ್ಕೆ ಆ ಥರ ಒಂದು ಏನು ಹೇಳ್ತಾರೆ ಗುಣ ಇರುತ್ತಂತೆ ಡಾಲ್ಫಿನ್ಸಲ್ಲಿ. ಅಷ್ಟೇ ಅಲ್ದಿರ ಇದಕ್ಕೆ ನ್ಯಾವಿಗೇಟ್ ಮಾಡೋದಕ್ಕೆ ಇದಕ್ಕೊಂದು ಎಕೋ ಲೊಕೇಶನ್ ಮಾಡಿ ನ್ಯಾವಿಗೇಟ್ ಮಾಡೋವಂಥ ಒಂದು ಪವರ್ ಇದೆಯಂತೆ. ಸೊ ಅದು ಎಕೋ ಹೊಡಿಯುತ್ತಂತೆ. ಸೊ ಎಲ್ಲಿವರೆಗೂ ಎಕೋ ರೀಚ್ ಆಗುತ್ತೋ ಅಲ್ಲಿವರೆಗೂ ಏನೂ ತಡೆ ಇಲ್ಲ ಅಂತೇಳಿ ಅಲ್ಲಿವರೆಗೂ ನ್ಯಾವಿಗೇಟ್ ಮಾಡ್ಕೊಂಡು ಹೋಗುತ್ತಂತೆ. ಇದೇ ಒಂದು ಎಕೋ ಲೊಕೇಶನ್ನನ್ನೇ ಅದು ಹಂಟಿಂಗ್ ಸಹ ಯೂಸ್ ಮಾಡುತ್ತೆ. ಹೇಗೆ ಅಂದರೆ ಇವಾಗ ಸ್ವಲ್ಪ ವಾಟರ್ ಕ್ಲಿಯರ್ ಇಲ್ಲ ಅಥವಾ ಮುರ್ಫಿ ವಾಟರ್ ಇತ್ತು ಅಂದರೆ ಆ ವಾಟರಲ್ಲಿ ಅದು ಈಸಿಯಾಗಿ ಅದರದ್ದು ಒಂದು ಪ್ರೇ ಏನಿರುತ್ತೆ ಅದು ನೋಡೋಕ್ಕಾಗಲಿಲ್ಲ ಅಂದರೆ ಏನು ಮಾಡುತ್ತೆ, ಆ ಎಕೋ ಹೊಡೆಯುತ್ತಂತೆ. ಸೊ ಅದು ಅಲ್ಲಿ ಪ್ರೇ ಇದ್ದರೆ ಅದಕ್ಕೆ ಹೊಡೆದು ವಾಪಸ್ ಬರುತ್ತಲ್ಲ, ಸೊ ಅಷ್ಟು ಫಾಸ್ಟಾಗಿ ಹೋಗಿ ಅದನ್ನ ಅಟ್ಯಾಕ್ ಮಾಡುತ್ತಂತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಡಾಲ್ಫಿನ್ಸು ಚೀವ್ ಮಾಡೋದಿಲ್ಲ ಅಂತೆ. ಜಸ್ಟ್ ಅದನ್ನ ಕಿಲ್ ಮಾಡೋದಕ್ಕೆ ಮಾತ್ರ ಅದರದ್ದು ಒಂದು ಟೀತ್ ಏನಿರುತ್ತೆ ಅದನ್ನ ಯೂಸ್ ಮಾಡುತ್ತಂತೆ. ಹಾಗೆ ಸ್ವ್ಯಾಲೋ ಮಾಡುತ್ತಂತೆ. ಫಿಶಸ್ ಆಗಿರ್ಬೋದು ಅಥವಾ ಸ್ಕ್ವಿಡ್ಸ್ ಆಗಿರ್ಬೋದು ಇದೆಲ್ಲ ಏನೇ ತಿನ್ನುತ್ತೋ ಅದೆಲ್ಲನೂ ಹಂಗೆ ಸ್ವಾಲೋ ಮಾಡ್ಕೊಳ್ಳುತ್ತಂತೆ. ಅದು ಚೀವ್ ಮಾಡಿ ತಿನ್ನೋದೇ ಇಲ್ಲ ಅಂತೆ. ಆಮೇಲೆ ಇದು ಇನ್ನೊಂದೇನು ಅಂದರೆ ಮಲಗಿರೋವಾಗೂ ಎಷ್ಟು ಎಚ್ಚರಿಕೆ ವಹಿಸುತ್ತೆ ಅಂದರೆ ಮಲಗಿರೋವಾಗ ಒಂದು ಕಣ್ಣು ಓಪನ್ ಇಟ್ಕೊಂಡು ಮಲಗುತ್ತಂತೆ. ಸೊ ದಟ್ ಒಂದು ಕಣ್ಣು ಓಪನ್ ಇರೋದ್ ಕಡೆಯಿಂದ ಏನಾದರೂ ಅಟ್ಯಾಕ್ ಬಂದರೆ ಟಕ್ ಅಂತ ನೋಟಿಫೈ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಇನ್ನೊಂದು ಕಡೆ ಏನು ಅಂದರೆ ಒಂದು ಫಿಶ್ಶು ಅಥವಾ ಒಂದು ಡಾಲ್ಫಿನು ಅಥವಾ ಇನ್ನೊಂದು ಡಾಲ್ಫಿನ್‌ಗೆ ಸಿಗ್ನೇಚರ್ ವಿಸಿಲ್ ಅಂತ ಇರುತ್ತಂತೆ. ಸೊ ಅದು ಒಂದು ಸೌಂಡ್ ಮಾಡಿರೋ ರೀತಿ ಇನ್ನೊಂದು ಮಾಡೋದಿಲ್ಲ ಅಂತೆ. ಸೊ ಅದರ ಫ್ರೆಂಡು ಅಥವಾ ಅದಕ್ಕೆ ಬೇಕಾಗಿರೋ ಡಾಲ್ಫಿನ್‌ದು ವಿಸಿಲು ಅದೆಷ್ಟೇ ಇಯರ್ಸ್ ಆದ್ಮೇಲೆ ಕೇಳಿಸ್ಕೊಂಡ್ರೂ ಅದು ಐಡೆಂಟಿಫೈ ಮಾಡಿಕೊಂಡು ಅದನ್ನು ಇದೇ ನಂದು ಫ್ರೆಂಡ್ ಡಾಲ್ಫಿನು ಅಥವಾ ನಾನು ಹುಡುಕ್ತಾ ಇರೋವಂಥ ಡಾಲ್ಫಿನು ಅಂತ ಅಷ್ಟು ಚೆನ್ನಾಗಿ ಐಡೆಂಟಿಫಿಕೇಷನ್ ಮಾಡುತ್ತಂತೆ ಅದೊಂದು ಸಿಗ್ನೇಚರ್ ವಿಸಿಲಿಂದ. ಆಮೇಲೆ ಇದನ್ನ ವೇಲ್‌ಗೆ ಮತ್ತು ಡಾಲ್ಫಿನ್‌ಗೆ ತುಂಬ ಸಿಮಿಲಾರಿಟೀಸ್ ಇದೆಯಂತೆ. ಅದ್ರ ಲೈಫ್ ಸ್ಟೈಲ್ ಇರ್ಬೋದು ಮತ್ತು ಅದು ತಿನ್ನೋವಂಥದ್ದು ಇರ್ಬೋದು ಅದೆಲ್ಲನೂ ತುಂಬ ಸಿಮಿಲಾರಿಟೀಸ್ ಇದೆ ಅಂತೆ ವೇಲ್‌ಗೆ ಮತ್ತು ಡಾಲ್ಫಿನ್ಸ್‌ಗೆ. ಹಾಗಾಗಿ ಒಂದೊಂದು ಕಡೆ ಇದು ಡಾಲ್ಫಿನ್ ಒಂದು ದೊಡ್ಡ ಸ್ಪೀಸೀಸ್ ಅಥವಾ ದೊಡ್ಡದೊಂದು ವೆರೈಟಿ ಏನು ಬರುತ್ತೆ ಅದನ್ನ ವೇಲ್ ಫಿಶ್ ಡಾಲ್ಫಿನ್ ಅಂತಲೂ ಕರೀತಾರಂತೆ. ಇವತ್ತು ನಮ್ದೇನಿತ್ತು ವೇಲ್ ವಾಚಿಂಗ್ ಆ್ಯಂಡ್ ಡಾಲ್ಫಿನ್ ವಾಚಿಂಗು ನಮಗೆ ವರ್ತ್ ಫಾರ್ ದ ಪ್ರೈಸು, ವರ್ತ್ ಫಾರ್ ಅಷ್ಟು ಬೇಗ ಎದ್ದಿದ್ದಕ್ಕೆ, ಅಷ್ಟು ಟ್ರಾವೆಲ್ ಮಾಡಿದ್ದಕ್ಕೆ, ಅಷ್ಟು ವೆಯ್ಟ್ ಮಾಡಿದ್ದಕ್ಕೆ, ಅಷ್ಟು ಸಿಕ್ನೆಸ್ನೆಲ್ಲ ಅನುಭವಿಸಿದ್ದಕ್ಕೆ ಎಲ್ಲದಕ್ಕೂ ವರ್ತ್ ಅನಿಸ್ತು. ಅದರಲ್ಲೂ ವೇಲ್‌ನ ನೋಡಿದಾಗಂತೂ ಅದು ಫೀಲೇ ಬೇರೆ. ಆ್ಯಂಡ್ ಡಾಲ್ಫಿನ್ಸು ನಿಜ ಹೇಳಬೇಕಾದ್ರೆ ಒಂದು ಮೂವಿ ನೋಡ್ದಂಗೆ ಅನಿಸುತ್ತೆ ಡಾಲ್ಫಿನ್ಸು. ಅದು ವೇಲ್ ಆದರೆ ಒಂದೇ ಇರುತ್ತೆ. ಬಟ್ ಡಾಲ್ಫಿನ್ಸ್ ಹಂಗಲ್ಲ 20, 30, 100 ನೋಡಿದ್ದೀವಿ ಅಂತ ಹೇಳ್ಬೋದು. ಅಷ್ಟು ಡಾಲ್ಫಿನ್ಸ್ ಇದ್ದಾವೆ. ಅದಕ್ಕೆ ಇವರು ಡಾಲ್ಫಿನ್ಸ್ ಅಷ್ಟು ಗ್ಯಾರಂಟಿ ಮಾಡ್ತಾರೆ ಅಂತ ನಮಗೆ ಗೊತ್ತಾಯಿತು. ಆ್ಯಂಡ್ ನೀವು ನೋಡ್ತಿದ್ದೀರಲ್ಲ ಆ ಥರ ಚಿಕ್ಕ ಬೋಟ್ಸಲ್ಲೂ ಬರ್ಬೋದು. ಬಟ್ ನಮ್ಗೆ ಈ ದೊಡ್ಡ ಬೋಟಲ್ಲೇ ಇಷ್ಟು ಸಿಕ್ನೆಸ್ ಇದೆ ಅಂದರೆ ಆ ಚಿಕ್ಕ ಬೋಟಲ್ಲಿ ಯಾವ ಲೆವೆಲಲ್ಲಿ ಇರುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು. ಸೊ ನನ್ನ ಕೇಳಿದ್ರೆ ಬೆಟರ್ ಆಪ್ಷನ್ ದೊಡ್ಡ ಬೋಟ್‌ನ ಚೂಸ್ ಮಾಡೋದು. ಆ್ಯಕ್ಚುಲಿ ಚಿಕ್ಕ ಬೋಟು ಕಡಿಮೆ ಪ್ರೈಸು. ಬಟ್ ಅದ್ರಲ್ಲಿ ತುಂಬ ವೇವ್ಸ್‌ದು ಎಫೆಕ್ಟ್ ಕಾಣುತ್ತೆ. ಈ ದೊಡ್ಡ ಬೋಟಲ್ಲೇ ಇಷ್ಟು ಕಾಣ್ತಿದೆ ಅಂದಮೇಲೆ. ಆ್ಯಂಡ್ 15K LKR ಫಾರ್ 3 ಪರ್ಸನ್ ವರ್ತ್ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಮಿರಿಸಾ ಬೀಚ್‌ನ ಮಿಸ್ ಮಾಡ್ಕೋಬೇಡಿ ಶ್ರೀಲಂಕಾಗೆ ಬಂದರೆ. ಆ್ಯಂಡ್ ಡಾಲ್ಫಿನ್ ವೇಲ್ ವಾಚಿಂಗ್‌ನ ಅಂತೂ ಮಿಸ್ಸೇ ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನಷ್ಟು ಒಂದು ಕುತೂಹಲವಾದಂಥ ವೀಡಿಯೋಸ್ ಶ್ರೀಲಂಕಾದು ನಿಮಗೆ ತೋರಿಸ್ತೀವಿ. ಅದೆಲ್ಲ ನೋಡೋಕ್ಕೆ ವೆಯ್ಟ್ ಮಾಡ್ತಾರೆ ನೆಕ್ಸ್ಟ್ ವೀಡಿಯೋಸ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.